ಹಾಯ್ ಎಲ್ಲರಿಗೂ 5 ನಿಮಿಷದ ವಿಜ್ಞಾನಕ್ಕೆ ಮತ್ತೊಮ್ಮೆ ಸ್ವಾಗತ. 100 ಟ್ರಿಲಿಯನ್ ಡಾಲರ್. ಅಬ್ಬಬ್ಬಾ, ಇದು ಏನಪ್ಪಾ ಅಂದ್ರೆ ಜಗತ್ತಲ್ಲೇ ತಯಾರಾದ ಅತ್ಯಂತ ದುಬಾರಿ ವಸ್ತುವಿನ ಕೇವಲ 1 ಗ್ರಾಂ ಬೆಲೆ ಅಂತ ಅಂದಾಜಿಸಲಾಗಿದೆ. ನೀವು ಏಂಜಲ್ಸ್ ಅಂಡ್ ಡೀಮನ್ಸ್ ತರಹದ ಸಿನಿಮಾಗಳಲ್ಲಿ ಇದರ ಬಗ್ಗೆ ಕೇಳಿರಬಹುದು. ಹಾಗಾದ್ರೆ ಅಷ್ಟಕ್ಕೂ ಏನಿದು ಆಂಟಿಮ್ಯಾಟರ್? ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಂಟಿಮ್ಯಾಟರ್ ಅನ್ನೋದು ಒಂದು ಕನ್ನಡಿ ಪ್ರತಿಬಿಂಬ ಇದ್ದ ಹಾಗೆ. ಯೋಚನೆ ಮಾಡಿ, ಎಲ್ಲವೂ ಸೇಮ್, ತೂಕ ಒಂದೇ ಇರುತ್ತೆ, ಆದ್ರೆ ಅದರ ಎಲೆಕ್ಟ್ರಿಕಲ್ ಚಾರ್ಜ್ ಮಾತ್ರ ಕಂಪ್ಲೀಟ್ ಆಗಿ ಆಪೋಸಿಟ್ ಆಗಿರುತ್ತೆ. ಸರಿ, ಮ್ಯಾಟರ್ ಮತ್ತು ಆಂಟಿಮ್ಯಾಟರ್ ಒಂದಕ್ಕೊಂದು ಮುಖಾಮುಖಿಯಾದಾಗ ಏನಾಗುತ್ತೆ ಗೊತ್ತಾ? ಅವು ಒಂದನ್ನೊಂದು ಸಂಧಿಸಿದ ತಕ್ಷಣ ಅಕ್ಷರಶಃ ನಾಶವಾಗಿ ಸಂಪೂರ್ಣವಾಗಿ ಶಕ್ತಿಯಾಗಿ ಪರಿವರ್ತನೆಯಾಗ್ಬಿಡ್ತಾವೆ. ಅಂದ್ರೆ E=mc² ಪ್ರಕಾರ ಅವುಗಳ ಸುಮಾರು 100% ಮಾಸ್ ಪ್ಯೂರ್ ಎನರ್ಜಿಯಾಗಿ ಬದಲಾಗುತ್ತೆ. ಇದು ನಮ್ಮ ಬ್ರಹ್ಮಾಂಡದ ಅತ್ಯಂತ ವಯೋಲೆಂಟ್ ಪ್ರಾಸೆಸ್ಗಳಲ್ಲಿ ಒಂದು. ಸರಿ, ಈ ಒಂದು ವಿಚಾರವೇ ನಮ್ಮನ್ನು ಬ್ರಹ್ಮಾಂಡದ ಒಂದು ದೊಡ್ಡ ರಹಸ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ, ಬಿಗ್ ಬ್ಯಾಂಗ್ ಸಿದ್ಧಾಂತದ ಪ್ರಕಾರ ಬ್ರಹ್ಮಾಂಡದ ಆರಂಭದಲ್ಲಿ ಮ್ಯಾಟರ್ ಮತ್ತು ಆಂಟಿ ಮ್ಯಾಟರ್ ಸಮಾನ ಪ್ರಮಾಣದಲ್ಲಿ ಹುಟ್ಕೊಂಡ್ವು, ಸರಿ ತಾನೆ? ಆದ್ರೆ ಅವು ಅವಳಿಗಳ ತರ, ಅವು ಒಂದಕ್ಕೊಂದು ಸಂಧಿಸಿ ನಾಶವಾಗಿ ಬಿಟ್ವು. ಹಾಗಿದ್ರೆ ಕೊನೆಗೆ ನಮ್ಮ ಬ್ರಹ್ಮಾಂಡದಲ್ಲಿ ಕೇವಲ ಶಕ್ತಿ ಅಂದ್ರೆ ಫೋಟಾನ್ಗಳು ಮಾತ್ರ ಉಳಿದಿರ್ಬೇಕಿತ್ತು ಅಲ್ವಾ? ಹಾಗಾದ್ರೆ ನಾವು ಹೇಗೆ ಅಸ್ತಿತ್ವದಲ್ಲಿದ್ದೇವೆ? ನಿಮ್ಮ ಅಸ್ತಿತ್ವವೇ ಈ ತರ್ಕಕ್ಕೆ ಒಂದು ದೊಡ್ಡ ಸವಾಲು. ಸರಿ, ಇದೇ ದೊಡ್ಡ ರಹಸ್ಯವನ್ನು ಭೇದಿಸೋಕೆ ವಿಜ್ಞಾನಿಗಳು ಒಂದು ಅದ್ಭುತವಾದ ಹೈಟೆಕ್ ಜಾಗವನ್ನು ಕಟ್ಟಿದ್ದಾರೆ. ಅದುವೇ ಸರ್ನಲ್ಲಿರೋ ಆಂಟಿಮ್ಯಾಟರ್ ಫ್ಯಾಕ್ಟರಿ. ಇಲ್ಲಿ ಆಂಟಿಮ್ಯಾಟರ್ ಹೇಗೆ ಮಾಡ್ತಾರೆ ಅನ್ನೋದೇ ಒಂದು ರೋಚಕ ಕಥೆ. ಮೊದಲು ಪ್ರೋಟಾನ್ಗಳನ್ನ ಬೆಳಕಿನ ವೇಗದ 99.93% ಸ್ಪೀಡ್ಗೆ ಆಕ್ಸೆಲರೇಟ್ ಮಾಡ್ತಾರೆ. ನಂತರ ಅದನ್ನ ಒಂದು ದತ್ತವಾದ ಇರಿಡಿಯಂ ಟಾರ್ಗೆಟ್ಗೆ ಗುದ್ದಿಸ್ತಾರೆ. ಆಗ ಅಕ್ಷರಶಃ ಹೊಸ ಕಣಗಳ ಒಂದು ಮಹಾಪೂರವೇ ಸೃಷ್ಟಿಯಾಗುತ್ತೆ. ಆಮೇಲೆ ಪವರ್ಫುಲ್ ಮ್ಯಾಗ್ನೆಟ್ಗಳನ್ನ ಬಳಸಿ ಅವುಗಳಲ್ಲಿರೋ ಅಪರೂಪದ ಆಂಟಿಪ್ರೋಟಾನ್ಗಳನ್ನ ಫಿಲ್ಟರ್ ಮಾಡ್ತಾರೆ. ಕೊನೆಗೆ ಒಂದು ಡೀಸೆಲರೇಟರ್ ರಿಂಗ್ ಅವುಗಳ ವೇಗವನ್ನ ಕಡಿಮೆ ಮಾಡಿ ಸ್ಟಡಿ ಮಾಡಕ್ಕೆ ರೆಡಿ ಮಾಡುತ್ತೆ. ನಂಬೋಕಾಗತ್ತಾ? ಪ್ರತಿ ನಿಮಿಷಕ್ಕೆ ಸುಮಾರು 2 ಕೋಟಿ ಆಂಟಿಪ್ರೋಟಾನ್ಗಳನ್ನ ಇಲ್ಲಿ ಸೃಷ್ಟಿಸಿ ಸೆರೆ ಹಿಡಿಯಲಾಗುತ್ತೆ. ವಾವ್, ಎಂಥ ಅದ್ಭುತ ತಂತ್ರಜ್ಞಾನ ಅಲ್ವಾ? ಸರಿ, ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನ ಯಾಕೆ ಮಾಡ್ತಿದ್ದಾರೆ? ಉದ್ದೇಶ ಒಂದೇ, ಮ್ಯಾಟರ್ ಮತ್ತು ಆಂಟಿಮ್ಯಾಟರ್ ನಡುವೆ ಇರೋ ಒಂದು ಸಣ್ಣ ಅಡಗಿರೋ ವ್ಯತ್ಯಾಸವನ್ನ ಪತ್ತೆ ಹಚ್ಚೋದು. ವಿಜ್ಞಾನಿಗಳ ತಲೆಯಲ್ಲಿದ್ದ ಒಂದು ದೊಡ್ಡ ಪ್ರಶ್ನೆ ಅಂದ್ರೆ ಆಂಟಿಮ್ಯಾಟರ್ ಮೇಲೆ ಗ್ರಾವಿಟಿ ಹೇಗೆ ಕೆಲಸ ಮಾಡುತ್ತೆ ಅಂತ. ಅಂದ್ರೆ ಅದು ನಮ್ ತರಹ ಕೆಳಗ್ ಬೀಳುತ್ತಾ ಅಥವಾ ಮೇಲೆ ಹಾರಿ ಹೋಗುತ್ತಾ? ಇದನ್ನ ಟೆಸ್ಟ್ ಮಾಡಕ್ಕೆ ಸರ್ನ್ನಲ್ಲಿ ಆಲ್ಫಾ ಜಿ ಅನ್ನೋ ಪ್ರಯೋಗ ಮಾಡಿದ್ರು. ರಿಸಲ್ಟ್ ಏನಪ್ಪಾ ಅಂದ್ರೆ ಆಂಟಿಮ್ಯಾಟರ್ ಕೂಡ ಸಾಮಾನ್ಯ ಮ್ಯಾಟರ್ ತರಹನೇ ಕೆಳಗ್ ಬೀಳುತ್ತೆ. ಅಂದ್ರೆ ಈ ಆಂಟಿಗ್ರಾವಿಟಿ ಅನ್ನೋ ಕಾನ್ಸೆಪ್ಟ್ ಸುಳ್ಳು ಅಂತ ಪ್ರೂವ್ ಆಯ್ತು. ಸರಿ, ಆಂಟಿಗ್ರಾವಿಟಿ ಇಲ್ಲ ಅಂದ್ಮೇಲೆ ಮತ್ತೆ ನಾವು ಮೊದಲಿನ ಪ್ರಶ್ನೆಗೆ ಬರೋಣ. ನಾವು ಯಾಕೆ ಅಸ್ತಿತ್ವದಲ್ಲಿದ್ದೇವೆ? ಉತ್ತರ ಎಲ್ಲಿದೆ? ಈ ಒಂದು ಸಂಖ್ಯೆಯಲ್ಲಿ ಇದೆ, ಗಮನವಿಟ್ಟು ನೋಡಿ. 1 ಬಿಲಿಯನ್ಗೆ ಕೇವಲ 1. ಹಾಗಂದ್ರೆ ಏನರ್ಥ? ಕಥೆ ಹೀಗಿದೆ. ಬ್ರಹ್ಮಾಂಡದ ಆರಂಭದಲ್ಲಿ ಹುಟ್ಟಿದ ಪ್ರತಿ 1 ಬಿಲಿಯನ್ ಆಂಟಿಮ್ಯಾಟರ್ ಕಣಗಳಿಗೆ 1 ಬಿಲಿಯನ್ ಮತ್ತು 1 ಮ್ಯಾಟರ್ ಕಣ ಇತ್ತು. ಅಂದ್ರೆ ಒಂದು ಸಣ್ಣ ಇಂಬ್ಯಾಲೆನ್ಸ್. ಆಮೇಲೆ ಮ್ಯಾಟರ್ ಮತ್ತು ಆಂಟಿಮ್ಯಾಟರ್ ಒಂದನ್ನೊಂದು ನಾಶ ಮಾಡ್ಕೊಂಡ ಮೇಲೆ ಆ ಬಿಲಿಯನ್ಗೊಂಡು ಅದೃಷ್ಟಶಾಲಿ ಮ್ಯಾಟರ್ ಕಣ ಮಾತ್ರ ಉಳಿದುಕೊಳ್ತು. ಇವತ್ತು ನಾವು ನೋಡೋ ಪ್ರತಿ ಒಂದು ವಸ್ತು, ನಾವು ಸೇರಿದಂತೆ ಎಲ್ಲವೂ ಆ ಒಂದು ಕಾಸ್ಮಿಕ್ ಗ್ಲಿಚ್ನಿಂದ ಹುಟ್ಕೊಂಡಿರೋದು. ಈ ಒಂದು ಮಾತನ್ನು ಕೇಳಿದ್ರೆ ಮೈ ಜುಮ್ಮನುತ್ತೆ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಪ್ರಾಣಿ, ಕಾಡು, ಸಾಗರ ಅಷ್ಟೇ ಅಲ್ಲ, ರಾತ್ರಿ ಆಕಾಶದಲ್ಲಿ ಕಾಣೋ ಪ್ರತಿಯೊಂದು ನಕ್ಷತ್ರದ ಚುಕ್ಕಿಯೂ ಕೂಡ ಆ ಬಿಲಿಯನ್ಗೆ ಒಂದರಂತೆ ಉಳಿದುಕೊಂಡ ಅದೃಷ್ಟಶಾಲಿ ಕಣಗಳಿಂದಲೇ ಮಾಡಲ್ಪಟ್ಟಿದೆ. ಅಂದಹಾಗೆ ಒಂದು ಫನ್ ಫ್ಯಾಕ್ಟ್ ಹೇಳ, ನಿಮ್ಮ ಹತ್ರನೂ ಒಂದು ಪುಟ್ಟ ಆಂಟಿಮ್ಯಾಟರ್ ಫ್ಯಾಕ್ಟರಿ ಇದೆ. ಅದು ಬೇರೆ ಯಾವುದೂ ಅಲ್ಲ, ಬಾಳೆಹಣ್ಣು. ಹೌದು, ಅದರಲ್ಲಿರುವ ಪೊಟ್ಯಾಷಿಯಂ 40 ಅನ್ನೋದು ಪ್ರತಿ 75 ನಿಮಿಷಕ್ಕೊಮ್ಮೆ ಒಂದು ಪಾಸಿಟ್ರಾನ್ ಅಂದ್ರೆ ಆಂಟಿ ಎಲೆಕ್ಟ್ರಾನ್ ಅನ್ನು ಹೊರಹಾಕುತ್ತೆ. ಎಷ್ಟು ವಿಚಿತ್ರ ಅಲ್ವಾ? ಹಾಗಾದ್ರೆ ಯೋಚನೆ ಮಾಡಿ, ಒಂದು ವೇಳೆ ನಾವು ಈ ಇಡೀ ಬ್ರಹ್ಮಾಂಡವೇ ಒಂದು ಅದೃಷ್ಟದ ತಪ್ಪಿನಿಂದ ಹುಟ್ಕೊಂಡಿದ್ರೆ, ಹಾಗಾದ್ರೆ ನಮಗೆ ಗೊತ್ತಿಲ್ಲದ ಇನ್ನು ಯಾವೆಲ್ಲ ಕಾಸ್ಮಿಕ್ ನಿಯಮಗಳು ಮುರಿಯಲ್ಪಟ್ಟಿರ್ಬೋದು? ಸರಿ, ಇವತ್ತಿನ ಈ ವಿಷಯ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಇಂತಹ ವಿಷಯಗಳಿಗಾಗಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಏನು ಅಂತ ಕೆಳಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.